ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಯಾರು ಜಾತಕವನ್ನು ಬರೆಸಿಲ್ವೋ ಅಥವಾ ಹುಟ್ಟಿದಂತಹ ದಿನಾಂಕ, ಸ್ಥಳ, ಸಮಯ, ವಾರ ಇತ್ಯಾದಿಗಳಲ್ಲಿ ಗೊಂದಲವಿದೆಯೋ ಅಥವಾ ಅದು ಯಾವುದು ಗೊತ್ತೇ ಇಲ್ವೋ ಅಂಥವರೂ ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ತಿಳಿದು ಇಲ್ಲಿ ಹೇಳುವ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸ್ತಾ ಹೋದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು. ಜೊತೆಗೆ ಆನಂದವಾಗಿರತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಮಾನಸಿಕವಾಗಿ ಏನೋ ಸ್ವಲ್ಪ ಅಸಮಾಧಾನ, ಮಾನಸಿಕವಾಗಿ ಒಂದು ಸ್ವಲ್ಪ ಖಿನ್ನತೆ. ಹಾಗಾಗಿ ಹೊರಗಿನ ಯಾವ ವ್ಯಾವಹಾರಿಕವಾದ ವಿಚಾರಗಳು, ಬೇರೆಯವರ ಬಗ್ಗೆ ಏನೋ ಒಂದು ರೀತಿಯ ಆಸಕ್ತಿ ಆಗಲಿ, ಇವ್ಯಾವುದೂ ಕೂಡ ಈ ದಿವಸ ಬೇಡ ಅಂತ ಹೇಳಿ ಅನಿಸುವ ಹಾಗಾಗುತ್ತೆ. ಮನೆಯವರ ಜೊತೆಯಲ್ಲಿ ವಿಶ್ವಾಸಕ್ಕೆ ಧಕ್ಕೆ ಬಾರದೇ ಇರೋ ಹಾಗೆ ನೀವು ನೋಡಿಕೊಳ್ಬೇಕಾದಂಥದ್ದು. ಯಾವುದೋ ನೋವಿನಲ್ಲಿದ್ದಾಗ ಮನೆಯವರ ಮೇಲೂ ಕೂಡ ನೀವು ಏನೋ ಒಂದು ರೀತಿಯ ತಾತ್ಸಾರ ಭಾವನೆಯಿಂದ ನೋಡಿದಾಗ, ಮಾತಾಡಿದಾಗ ಅದು ದುಷ್ಪರಿಣಾಮಕ್ಕೆ ಕಾರಣವಾಗಬಹುದು ಅಂತಕ್ಕಂಥದ್ದು. ತಂದೆಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ಬೇರೆಯವರ ಸಹಾಯ ಸಹಕಾರ ಇವೆಲ್ಲವನ್ನೂ ಕೂಡ ನೀವು ಗಣನೆಗೆ ತೆಗೆದುಕೊಂಡು ನಿಮ್ಮ ಕೈಲಾದಷ್ಟು ಬೇರೆಯವರಿಗೆ ಸಹಾಯವನ್ನು ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿರ್ತೀರಿ. ಆದರೆ ಅಲ್ಲಿ ಬರ್ತಕ್ಕಂತಹ ಸಲಹೆಗಳು ಮಾತ್ರ ಸೂಕ್ತವಾಗಿರೋದಿಲ್ಲ. ಯಾರೋ ಏನೋ ಸಲಹೆಯನ್ನು ಕೊಡ್ತಾರೆ ಅಥವಾ ಏನೋ ಸಹಾಯ ಮಾಡೋದಕ್ಕೆ ಹೊರಟಾಗ ಈಗ ಆ ರೀತಿ ಮಾಡೋದು ಸರಿಯಲ್ಲ, ಅದನ್ನು ಬೇರೆ ಕ್ರಮದಲ್ಲಿ ಮಾಡಬೇಕು, ಹೀಗೆಲ್ಲ ಸಲಹೆಗಳು ಬಂದಾಗ ನಿಮಗೆ ಅದು ಒಂದು ರೀತಿಯ ಗೊಂದಲಕ್ಕೆ ದಾರಿಯಾಗುತ್ತೆ. ಭಾವನಾತ್ಮಕವಾಗಿ ವರ್ತನೆ ಮಾಡೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ಹಾಗಾಗಿ ಆ ಭಾವನೆ ಒಂದು ಕಡೆ ಆದರೆ ಒತ್ತಡ ಮತ್ತೊಂದು ಕಡೆ, ಕೆಲಸಕ್ಕೆ ಸರಿಯಾದಂತಹ ಒಂದು ನಿರ್ಣಯವನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯವಾದೀತು ಅನ್ನುವಂಥದ್ದು. ನಿಮ್ಮ ಕಾರ್ಯಕ್ರಮಗಳು ಪೂರ್ವ ನಿಯೋಜಿತವಾದಂತಹ ಕೆಲವು ವಿಚಾರಗಳು ತತ್ಕ್ಷಣದಲ್ಲಿ ನಿಂತು ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ. ವೃಷಭ ರಾಶಿ. ಆರೋಗ್ಯ, ವ್ಯವಹಾರ, ವೃತ್ತಿ ಅಥವಾ ನೌಕರಿ, ಉದ್ಯೋಗ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಿಮ್ಮ ಒಂಟಿತನ ನಿಮ್ಮನ್ನು ಕಾಡುವಂಥದ್ದು. ನನಗೆಲ್ಲವೂ ಇದೆ ಆದರೆ ಯಾರೂ ನನ್ನ ಜೊತೆಗಿಲ್ಲ, ಯಾವುದೂ ನನ್ನದಲ್ಲ ಅನ್ನುವಂತಹ ಯಾವುದೋ ಒಂದು ಮನೋಭಾವ, ಸಂಕುಚಿತವಾಗಿ ಯೋಚನೆ ಮಾಡ್ತಕ್ಕಂತಹ ರೀತಿ ಈ ದಿವಸ ನಿಮ್ಮನ್ನು ಕಾಡುವ ಹಾಗಾಗುತ್ತೆ. ನಿಮ್ಮ ಜೀವನದ ಎರಡೆರಡು ವಿಚಾರಗಳು ಆಶಾದಾಯಕವಾಗಿರುತ್ತೆ. ಅಂದರೆ ಇದೂ ಬೇಕು ಇನ್ನೊಂದು ಬೇಕು ಅನ್ನುವಂತಹ ರೀತಿಯಲ್ಲಿ ತುಂಬ ಆಸೆಯನ್ನು ಹೊತ್ತುಕೊಂಡಿರತಕ್ಕಂಥವ್ರು ನೀವು. ನಿಮ್ಮ ಜೀವನದಲ್ಲಿ ಆ ವಿಚಾರಗಳು ಮುಂದೆ ಬಂದಾಗ ಅಲ್ಲಿ ಯಾವುದನ್ನು ಮೊದಲು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂತಹ ಗೊಂದಲ ನಿಮಗೆ ಕಾಡುವಂಥದ್ದಾಗ್ಬೋದು. ಜೀವನದಲ್ಲಿ ಜಿಗುಪ್ಸೆ, ಅಂದರೆ ಏನು ಮಾಡಿದರೂ ಕೂಡ ಇಷ್ಟೇ ಅಥವಾ ಎಲ್ಲ ಇದ್ದರೂ ಕೂಡ ಇಷ್ಟೇ ಅನ್ನುವಂತಹ ಒಂದು ಯಾವುದೋ ಜುಗುಪ್ಸೆಯ ವೈರಾಗ್ಯದ ಮಾತು ನಿಮ್ಮ ಬಾಯಿಂದ ಬರಬಹುದು ಅಥವಾ ನಿಮ್ಮ ಮನಸ್ಸಿನಲ್ಲಿ ಆ ವಿಷಯ ಬರಬಹುದು ಅನ್ನುವಂಥದ್ದು. ನೀವು ಸರಿಯಾಗಿದ್ದರೆ ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನುವಂತಹ ಛಲ ನಿಮಗೆ ಗೊತ್ತಾಗುತ್ತೆ. ನಾವು ಸರಿಯಾಗಿರಬೇಕು, ನಾವು ಸರಿಯಾಗಿದ್ದರೆ ಎಲ್ಲವನ್ನೂ ಕೂಡ ನಾವು ಪಡ್ಕೊಳ್ಬಹುದು ಅನ್ನುವಂತಹ ದೃಢವಾದ ವಿಶ್ವಾಸ ನಿಮಗೆ ಬರುವಂಥದ್ದಾಗತ್ತೆ. ಲೌಕಿಕ ಜೀವನಕ್ಕೆ ಕೊಟ್ಟಂತಹ ಬೆಲೆಯನ್ನು ಮನುಷ್ಯತ್ವಕ್ಕೆ ಕೊಡದೇ ಇದ್ದಾಗ ಗೌರವ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ವಿಲಾಸಿ ಜೀವನಕ್ಕೆ ಎಲ್ಲವೂ ಕೂಡ ಬೇಕು ಅನ್ನುವಂತಹ ಹಂಬಲಕ್ಕೆ ಯಾವುದೇ ರೀತಿಯ ಕಡಿವಾಣಗಳನ್ನು ಹಾಕ್ಕೊಳ್ಳದಲೆ ಮನುಷ್ಯತ್ವ, ಮನುಷ್ಯನಾಗಿ ಹೇಗೆ ವರ್ತಿಸಬೇಕು ಅನ್ನುವಂಥದ್ದನ್ನು ಆಲೋಚನೆಯೇ ಮಾಡದೇ ಇದ್ದರೆ, ಇನ್ನು ಕಾರ್ಯರೂಪಕ್ಕೆ ತರೋದು ಒಂದು ಕಡೆ ಇರಲಿ, ಮನಸ್ಸಿಗೆ ಆ ವಿಷಯ ಬರದೇ ಇದ್ದರೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದಾಗತ್ತೆ. ಸಪ್ತ ಋಷಿಗಳನ್ನು ಧ್ಯಾನ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಉತ್ತಮವಾದಂತಹ ಫಲವನ್ನು ನಿರೀಕ್ಷೆ ಮಾಡಬಹುದಾದಂತಹ ದಿವಸ ಇದು ಅಂತ ಹೇಳಬೇಕು. ಹಿರಿಯರು ನಿಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಗೆ ಪ್ರಭಾವಿತರಾಗ್ತಾರೆ. ಜೊತೆಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂತಹ ದಿವಸವಾಗುತ್ತೆ. ನಿಮ್ಮ ಜೀವನ ಸಾಧನೆ ಹಲವಾರು ಜನಕ್ಕೆ ಮಾದರಿಯಾಗತ್ತೆ. ಆದರೆ ನೀವೇ ಅದನ್ನು ಬೆಲೆಯನ್ನು ಕೊಡದೇ ಇರುವ ಹಾಗೆ ಮಾಡ್ಕೊಳ್ತೀರಿ, ತಾತ್ಸಾರ ಮಾಡ್ತೀರಿ. ಅದು ಸರಿಯಲ್ಲ ಅನ್ನುವ ರೀತಿಯಲ್ಲಿ ಕಾಣುತ್ತೆ. ದಿನ ಚೆನ್ನಾಗಿದೆ, ಹೊಸತನ್ನು ಆರಂಭ ಮಾಡೋದಕ್ಕೆ ಸೂಕ್ತವಾದಂತಹ ಸಮಯ, ಅದನ್ನೆಲ್ಲ ಗಮನಿಸಿಕೊಂಡು ಯಾವ ಯಾವ ಸಂಕಲ್ಪಗಳಿದೆ ಅಥವಾ ಯಾವ ಹೊಸ ಯೋಜನೆಗಳನ್ನು ಹಾಕಬೇಕು ಅದರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು
ನಡೆಸಿ ಅನ್ನುವಂಥದ್ದು. ನಿಮ್ಮ ಸಾಮರ್ಥ್ಯ ಎಲ್ಲ ಕಡೆಯಲ್ಲೂ ಕೂಡ ಯಶಸ್ಸನ್ನು ಪಡೆಯೋದಕ್ಕೆ ಸಹಕಾರಿ ಆಗಿರೋದಿಲ್ಲ. ಅದನ್ನು ಗಮನಿಸ್ಕೊಳ್ಬೇಕು. ಎಲ್ಲದರಲ್ಲೂ ಕೂಡ ನಾನು ಗೆದ್ದು ಬಿಡ್ತೀನಿ ಅನ್ನುವಂತಹ ಅಹಂಭಾವ ಸ್ವಲ್ಪ ಮಟ್ಟಿಗೆ ದೂರವಾಗಬೇಕು ಅನ್ನುವಂಥದ್ದು. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ. ಕರ್ಕಾಟಕ ರಾಶಿ ಪ್ರೇಮಿಗಳಿಗೆ ಸ್ವಲ್ಪ ಅಡೆತಡೆ ಬರುವಂತಹ ದಿವಸ. ಏನೋ ಗೊಂದಲಗಳು, ಬೇಸರ ಇವೆಲ್ಲವನ್ನು ನೋಡಬೇಕಾಗತ್ತೆ. ಆದರೆ ಗ್ರಹಗತಿ ಚೆನ್ನಾಗಿರುವಾಗ ಅದನ್ನು ನಿಭಾಯಿಸ್ತಕ್ಕಂತಹ ಶಕ್ತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಅರ್ಥ. ವಿದ್ಯಾರ್ಥಿಗಳು ಕಷ್ಟಪಟ್ಟರೂ ಕೂಡ ಏನೋ ಒಂದು ರೀತಿಯಲ್ಲಿ ಸಂಕಷ್ಟ ಅನ್ನುವಂಥದ್ದು ತಪ್ಪಿದ್ದಲ್ಲ. ಇಷ್ಟೆಲ್ಲ ಪರಿಶ್ರಮ ಪಟ್ಟರೂ ಕೂಡ ನನಗೆ ಯಾಕೋ ಸರಿಯಾಗ್ತಾ ಇಲ್ಲ ಅನ್ನುವಂತಹ ಒಂದು ಕಹಿಯ ಅನುಭವ ನಿಮಗೆ ಆಗುವಂಥದ್ದು. ಬೇರೆಯವರ ತಪ್ಪುಗಳನ್ನು ಹುಡುಕಿ ನೀವು ಹೇಳುವ ಬದಲು ಅವರಿಗೆ ಸೂಕ್ತವಾದಂತಹ ಸಲಹೆಯನ್ನು ಕೊಟ್ಟರೆ, ಬದಲಿ ಮಾರ್ಗವನ್ನು ಹೇಳಿದರೆ ಅದು ಒಂದಷ್ಟು ಉಪಕಾರವಾಗುತ್ತೇನೋ ಅನ್ನುವಂಥದ್ದು. ಉದ್ಯೋಗ ಬದಲಾವಣೆ, ಸ್ಥಾನ ಪಲ್ಲಟ ಇವೆಲ್ಲವೂ ಕೂಡ ನಿಮ್ಮನ್ನು ಕಾಡುವಂತಹ ದಿವಸವಾಗುತ್ತೆ. ನಿಮ್ಮ ಹತ್ತಿರದವರ ಬಗ್ಗೆ, ಅಂದರೆ ನಿಮ್ಮ ಆತ್ಮೀಯರು, ಬಂಧುಗಳು ಯಾರು ನಿಮಗೆ ತುಂಬ ಹತ್ತಿರದಲ್ಲಿರ್ತಾರೆ ಅಂಥವರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಆ ಜಗನ್ಮಾತೆ ನಿಮ್ಮನ್ನು ಎಲ್ಲ ಕಾಲದಲ್ಲೂ ಕೂಡ ಕಾಪಾಡಲಿ. ಶುಭವಾಗಿ.